ಓಂ ಯಾವುದೀಗ ಅವನಿಗೇನು ಕೇಳಿದ ಆತ? ಸರ್ವಪ್ರಾಣಿ ಹೃದಿಷ್ಠಾಯ ವಾಮನಾಯ ನಮೋ ನಮಃ ಹೀಗೆ ಹೇಳ್ತಾನೆ. ನೈಷಾತರ್ಕೇಣ ಮತಿರಾಪನೇಯ ಅನ್ಯೋ ಭಗವಾನ್. ನೀವು ನೋಡು, ಕಂಡ್ಕಂಡವ್ರನ್ನ ಕೇಳಕ್ಕೆ ಹೋಗಬಾರ್ದು. ಪ್ರೋಕ್ತ ಅನ್ನೇನೈವ ಸುಜ್ಞಾನಾಯ ಪ್ರೇಷ್ಠ. ಎರಡು ಮಾತಿದೆ. ನೈಷಾತರ್ಕೇಣ ಮತಿರಾಪನೇಯ, ಪ್ರೋಕ್ತ ಅನ್ನೇನೈವ ಸುಜ್ಞಾನಾಯ ಪ್ರೇಷ್ಠ ಅಂತ ಮಾತಿದೆ. ಅಲ್ಲಿ ಪ್ರಶ್ನೆ ಬಂತು. ಏನು ಪ್ರಶ್ನೆ? ನೈಷಾತರ್ಕೇಣ ಮತಿರಾಪನೇಯ ಏಷಾ ಮತಿ ಬ್ರಹ್ಮ ವಿಷಯಾ ಮತಿ. ಪರಮಾತ್ಮನ ವಿಚಾರವನ್ನು ತರ್ಕದಿಂದ ತಿಳಿತಕ್ಕೆ ಸಾಧ್ಯ ಇಲ್ಲ, ತರ್ಕದಿಂದ ತಿಳಿಲಿಕ್ಕಾಗೋದಿಲ್ಲ. ಫಸ್ಟ್ ಪಾಯಿಂಟ್. ಅಷ್ಟೇ ಅಲ್ಲ, ಆಪನೇಯ ಪದ ಇದೆ. ಆನೇಯ ಅನುಭವತಿ, ಅಪನೇಯ ಅನುಭವತಿ. ಅದು ಪರಮಾತ್ಮನ ವಿಷಯ ಪ್ರೂವ್ ಮಾಡೋದಕ್ಕೂ ತರ್ಕ ಉಪಯೋಗಿಸಬಾರ್ದು, ಅಲ್ಲಗಳಿಲಕ್ಕೂ ಕೂಡ ಉಪಯೋಗಿಸಬಾರ್ದು. ಒಬ್ಬ ಕುರುಡ ಇದ್ದಾನೆ. ಕುರುಡ ರೂಪ ಸರಿ ಇದೆ ಅಂತ ಹೇಳೋ ಹಕ್ಕು ಅವನಿಗಿಲ್ಲ, ಸರಿ ಇಲ್ಲ ಅಂತ ಹೇಳೋ ಹಕ್ಕು ಅವನಿಗಿಲ್ಲ. ರೂಪಜ್ಞಾನ ಯಾತಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ಇದು ಸಂಬಂಧಪಟ್ಟಿದ್ದಲ್ಲ. ಆದ್ದರಿಂದ ಒಬ್ಬ ಬರ್ತಾನೀಗ, ಇದು ನೋಡಪ್ಪ ರೂಪಜ್ಞಾನ ಕುರುಡ ಅಂತ ಕರೆಲ್ಲ ಬಿಟ್ಬಿಡ್ತಾರೆ ಆ ಕಡೆ. ನೀನು ಹೇಳು ಪರವಾಗಿಲ್ಲ ಅಂತ ಹೇಳಕ್ಕೆ ಬರೋದು. ಅವನು 1000 ಕುರುಡ್ರು ಹೇಳಿದ್ರು ಕೂಡ ಇನ್ವ್ಯಾಲಿಡ್. ಅದು ಕಂಡಿರೋ ಒಬ್ಬನ ಹೇಳಿದ್ರು ಸಾಕು. ಅದೇ ರೀತಿಯೇ ಇವತ್ತು ಪರಮಾತ್ಮ ವಿಷಯ ಪ್ರಶ್ನೆ ಬಂದಾಗ ಶಾಸ್ತ್ರಯೋನಿತ್ವ, ಶಾಸ್ತ್ರದಿಂದ ದೇವ್ರ ಬಗ್ಗೆ ತಿಳಿಬೇಕೆ ಹೊರತು ಊಹಾಪೋಹಗಳನ್ನು ತಿಳಿಲಿಕ್ಕೆ ಬರೋದಿಲ್ಲ. ಅವರೇನು ಊಹಾಪೋಹ ಏನು? ನಾವು ಜೀವ, ಅವನು ಜೀವ, ಇಬ್ಬರು ಒಂದೇ. ಇದೆಲ್ಲ ಹೇಳೋದಕ್ಕೆ ಹೋಗಬಾರ್ದು. ಮತ್ತು ದೇವ್ರ ಕಣ್ಣಿಗೆ ಕಾಣೋದಿಲ್ಲ ಇಲ್ಲ, ಅದನ್ನು ಹೇಳಬಾರ್ದು. ದೇವ್ರಿಗೆ ಕಣ್ಣಿಗೆ ಕಾಣೋ ವಸ್ತುವೇ ಅಲ್ಲ, ಅದರಿಂದಾಗಿಯೇ ಕಣ್ಣಿಗೆ ಕಾಣದೇ ಇರೋದು ಎಂಬುದು ಉತ್ತರ ಆಗೋದೇ ಇಲ್ಲ. ಇವೆಲ್ಲ ತಿಳ್ಕೊಂಡ್ರೆ ಉತ್ತರ ಆಯಿತು. ಮತ್ತು ಯಾರ ಹತ್ರ ಕೇಳಬೇಕು ಇವನ್ನೆಲ್ಲ ಅಂದರೆ, ಪ್ರೋಕ್ತ ಅನ್ನೇನೈವ ಸುಜ್ಞಾನಾಯ ಪ್ರೇಷ್ಠ. ಸುಜ್ಞಾನಾಯ, ಒಳ್ಳೆ ಜ್ಞಾನ ಬರಬೇಕು ಅಂತಿದ್ರೆ ಅನ್ನೇನೈವ ಅನ್ಯತ್ವ ಜ್ಞಾನಿನ ಏವ. ಜೀವೇಶ್ವರ ಭೇದ ತಿಳ್ಕೊಂಡವ್ರು ಇರ್ತಾರಲ್ಲ, ಅವ್ರ ಕೈಲಿ ಉಪದೇಶ ತಿಳಿಬೇಕೆ ಹೊರತು ಅಭೇದ ಜ್ಞಾನದ ತೊಗೊಳ್ಬಾರ್ದು. ಆಶ್ಚರ್ಯ, ಅವರು ಎರ್ತಾರೆ ಬರೀತಾರೆ. ಅನ್ಯೇನೈವ ಅಂತ ಹೇಳಬೇಕಾದ್ರೆ ಅನ್ಯತ್ವ ಜ್ಞಾನಿ ಅಂತಲೇ ಬರೀತಾರೆ. ಭಾಳ ಆಶ್ಚರ್ಯ. ಅದು ಬೇರೆ ಬೇರೆಗೆ ಬರೋದೇ ಇಲ್ಲ. ಆಮೇಲೆ ಮಾತ್ರ ದಾರಿ ತಪ್ಪು. ಈಗ ಶೃಂಖಾಂ ಶೃಂಖಲಾ ಅವ್ರು ಹೊಗಡ್ತಾರೆ. ನೋಡು, ನೀನು ಶೃಂಖೆ ತಗೊಳ್ಳಿಲ್ಲ, ನೀನು ಅದಕ್ಕೆ ನೀನು ಹೇಳ್ತೇನೆ ಅಂತ ಹೇಳ್ತಾರೆ. ಶೃಂಖೆ ತಗೊಳ್ಳಿಲ್ಲ, ಅದಕ್ಕೆ ಹೇಳ್ತೇನೆ. ಇಲ್ಲೊಂದು ಪಾಯಿಂಟ್ ಇದೆ. ಇಲ್ಲಿ ತುಂಬ ದಿನ ಕನ್ಫ್ಯೂಷನ್ ಇದೆ. ಒಂದರ್ಥ ಏನು? 3 ವರ ಕೇಳಿತ್ತು. 1ನೇ ವರಕ್ಕೆ ಉತ್ತರ ಕೊಟ್ಟರು, 2ನೇ ವರಕ್ಕೆ ಭಾರಿ ಹೊಗಳಿಬಿಟ್ಟು ಚಿನ್ನದ ಸರ ಕೊಟ್ಟರು. ಗೊತ್ತಾಯ್ತಾ? 3ನೇದು ಏನು ಬೇಕಾದ್ರೂ ಕೇಳೋ ಅಂದರು. ಇಲ್ಲ, ನಮ್ಮ ಬ್ರಹ್ಮನ ವಿಷಯ ಅದು ಹೇಳೋದಕ್ಕಾಗೋದಿಲ್ಲ, ಬೇರೆ ಕೇಳೋದು. ಆಗ ಭಾರೇ ಹೇಳಿದ್ರು ಅವರು. ಕೊನೆಗೆ ಬಿಡಲಿಲ್ಲ, ನನಗೆ ಅದೇ ಬೇಕು ಅಂತ ಕೇಳಿದಾಗ ಆಯಿತು, ನೀನು ಗೆದ್ದಿದ್ದು ಹೇಳ್ತೀನಿ ಅಂತ ಹೇಳಿದರು. ಅಲ್ಲಿ ಹೇಳ್ತಾರೆ, ನಾನು ಕೊಟ್ಟ ಶೃಂಖ ನೀನು ತಗೊಳ್ಳಿಲ್ಲ, ರಿಜೆಕ್ಟ್ ಮಾಡಿದೆ, ವೆರಿ ಗುಡ್ ಅಂತ ಹೇಳ್ತಾರೆ. ಈ ಶೃಂಖ ಯಾವುದು ಅಂತ ಪ್ರಶ್ನೆ. ಯಾವುದಿದು? ಸಂಕೋಲಿ. ಶೃಂಖ ಅಂದರೆ ಸಂಕೋಲಿ. ಯಾವುದು ಸಂಕೋಲಿ ಅಂತ ಪ್ರಶ್ನೆ. ಅವ್ರು ಚಿನ್ನದ ಸರ ಕೊಟ್ಟರಲ್ಲ, ಅದನ್ನು ಅಥವಾ ಬೇರೆ ಅಂತ ಪ್ರಶ್ನೆ. ಅದನ್ನು ಅಂತ ಹೇಳಬಾರ್ದು. ಯಾತಕ್ಕೆ? ಅದು ವರ ಅಲ್ಲ, ಅದು ವರ ಅಲ್ಲ. ಅದು ವರದೊಂದು ಭಾಗ, ಕಾಂಪ್ಲಿಮೆಂಟ್ ಅಷ್ಟೇ. ಅದನ್ನು ತೊಗೊಂಡ್ಬಿಟ್ಟ. ಇದೆಯಲ್ಲ ಯಾವುದು? ಅವೆಲ್ಲ ಏನು ಸಂಕೋಲಿ, ಅದು ಗೊತ್ತಾಯ್ತಿಲ್ಲ. ಪರ್ಮನೆಂಟ್ ಪೇಷಂಟ್ ಆಗ್ತದೆ ಅದಕ್ಕೆ ಇದಾಗುತ್ತೆ ಹೊರತು ಬೇರೆ ಅಲ್ಲ. ಚಿರಂಜೀವಿ ಕೊಟ್ಟು ಪರ್ಮನೆಂಟ್ ಪೇಷಂಟ್ ಇದ್ದಾಗೆ. ಅವ್ನು ಸಾಯಲೆಲ್ಲ ಹೋಗಲಿ ಆ ಥರ ಆಯಿತು. ದೊಡ್ಡ ದೊಡ್ಡ ಜ್ಞಾನಿಗಳ ವಿಷಯ ಬೇರೆ. ಅವರು ದೊಡ್ಡ ದೊಡ್ಡ ಜ್ಞಾನಿಗಳು. ಉಳಿದವರಿಗೆ ತುಂಬ ಜನ ದೀರ್ಘಾಯುಷ್ಯ ಕೊಟ್ಟರೆ ಒದ್ದಾಡ್ಬಿಡ್ತಾರೆ. ಮೊದಲು ಇದು ಮಾಡಿರಿ, ನಮ್ಮನ್ನು ಒದ್ದಾಡ್ತಿದ್ವಿ ಸಾಕು ಅಂತ ಹೇಳ್ತಾರೆ. ಉಪಯೋಗ ಟೆಂಪರರಿ ಅಂದಮೇಲೆ ಟೆಂಪರರಿನೇ. ಅದು ಲಾಂಗ್ ಟೆಂಪರರಿ, ಶಾರ್ಟ್ ಟೆಂಪರರಿ ಅಂತ ಹೇಳಬೇಕಾಗಿಲ್ಲ. ಇದು ಪರ್ಮನೆಂಟೇ ಟೆಂಪರರಿ ಅರ್ಥದಲ್ಲಿ, ಭೂಲೋಕದಲ್ಲಿ ಹೇಗೆ ಬರುತ್ತೆ ಅಂತ ಕೇಳ್ತಾರೆ. ಇದನ್ನು ರಿಜೆಕ್ಟ್ ಮಾಡಿದ್ದು. ಈ ವರ ಕೊಡ್ತೀನಿ ಅಂತ ಹೇಳಿ ನಾನು ತೊಗೊಳ್ಳಿಲ್ವಲ್ಲ, ಇದು ಬಂಧನ, ಇದು ರಿಜೆಕ್ಟ್ ಮಾಡಿದ್ದೆ ಅಂತ ಹೇಳಿದ್ರು. ಅದು ಕರೆಕ್ಟ್ ಅರ್ಥ ಆಗಿದೆ. ಅದನ್ನೇ ರಿಜೆಕ್ಟ್ ಮಾಡಿದ್ದೆ ಅಂತ ಪ್ರಶ್ನೆ ಬರೋದಿಲ್ಲ. ಅದು ಅರ್ಥ ರಿಜೆಕ್ಟ್ ಮಾಡಿದ ವಾಕ್ಯ ಇಲ್ಲ ಅಲ್ಲಿ. ಗೊತ್ತಾಯ್ತಾ? ಮತ್ತು ಇದು ಬುದ್ಧಿವಂತಿಕಿರೋದು ಇಲ್ಲಿ. ಅದು ಬಂಧಕ ಅಲ್ಲ, ದೊಡ್ಡ ಬಂಧಕ ಇಲ್ಲಿದೆ. ಯಾವ ಬಂಧಕ ಇದು? ಎಲ್ಲ ಬಂಧಕ. ಈ ಕೇಳಿದ್ದೆಲ್ಲ ಬಂಧಕನೇ. ಅದನ್ನು ಕೊಡ್ತೀನಿ, ಇದನ್ನು ಕೊಡ್ತೀನಿ ಅಂತ ಕೇಳಿ ಎಲ್ಲ ಬಂಧಕನೇ. ಆದ್ದರಿಂದ ಬರ್ತೀವಿ. ಇದು ಶೃಂಖ. ಈ ಅರ್ಥ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇಲ್ಲಿ ಸ್ವಲ್ಪ ವ್ಯಾಖ್ಯಾನ ವ್ಯತ್ಯಾಸ ಇದೆ. ಅನ್ಯೋ ಭಗವಾನ್ ಅಂದರೆ ಕೂಡಿಸ್ಬೇಕು, ಅವನ್ನೆಲ್ಲ ವ್ಯತ್ಯಾಸ ಇದ್ದಾಗ ಕೂಡಿಸ್ಬೇಕು. ಇಲ್ಲದ್ರೆ ಈ ಅರ್ಥ ಬರೋದಿಲ್ಲ. ನೈಷಾತರ್ಕೇಣ ಮತಿರಾಪನೇಯ ಪ್ರೋಕ್ತ ಅನ್ನೇನೈವ ಸುಜ್ಞಾನಾಯ ಪ್ರೇಷ್ಠ ಯಾಂ ತ್ವಂ ಅಪಹ ಸತ್ಯಧೃತಿ ಬತಾಸಿ ತಾತೃಕ್
ನೋ ಭೂಯಾತ್ ನಚಿಕೇತ ಪ್ರಶ್ನ. ನಿನ್ನಂಥ ಪ್ರಶ್ನೆಗಳು ಸಿಗೋದು ಭಾರಿ ಕಷ್ಟ ಅಂತ ಹೇಳ್ತಾನೆ. ಸೂಕ್ಷ್ಮವಾಗಿ ಪ್ರಶ್ನೆ ಕೇಳ್ತಾ ಹೋಗ್ತಾನೆ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಈ ರೀತಿ ಕೇಳೋ ಸಿಗೋದು ಭಾರಿ ಕಷ್ಟ, ಖುಷಿ ಆಗುತ್ತೆ ಅಂತ ಹೇಳ್ತಾನೆ. ಒಳ್ಳೆ ವಿಷಯ ತಿಳಿದವರಿಗೆ ಎಷ್ಟು ಒಳ್ಳೊಳ್ಳೆ ಪ್ರಶ್ನೆ ಕೇಳಿದಷ್ಟು ಏನಾಗುತ್ತೆ ಅವರಿಗೆ, ಉತ್ತರ ಗೊತ್ತಿದ್ದವ್ರಿಗೆ ಬೈದು ಬಿಡ್ತಾರೆ, ತಲೆಯಾಟಿ ಮಾಡಬೇಡ ಕೊಡು ಅಂತ ಹೇಳ್ಬಿಡ್ತಾರೆ. ಯಮದೇವರು ಭಾರಿ ಖುಷಿಯಿಂದ ಹೇಳ್ತಾರೆ, ಒಳ್ಳೆ ಖುಷಿ ಆಯಿತು ನನಗೆ, ಒಳ್ಳೊಳ್ಳೆ ಪ್ರಶ್ನೆ ಕೇಳ್ತಾ ಇತ್ತು. ಜಾನಾಮ್ಯಹಂತೆ ಸೇವತೆ ರೀತಿ ಅನಿತ್ಯಂ ನ ಹ್ಯದ್ರೋ ಹಿ ಪ್ರಾಪ್ಯತೆ ಹಿ ಧ್ರುವಂ ತತ್. ನಿನ್ನ ಲಾಜಿಕ್ ಅರ್ಥ ಆಯ್ತು ನನಗೆ ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ. ನೀನು ಯಾತಕ್ಕೊತ್ತ ರಿಜೆಕ್ಟ್ ಮಾಡಿದ್ದು, ಅದನ್ನು ಕೊಡ್ತೇನೆ ಇದು ಕೊಡ್ತೇನೆ ಅಂತ ಹೇಳಿದೆ, ನೀವು ಉತ್ತರ ಕೊಟ್ಟು ಅಧ್ರುವ ಅವೆಲ್ಲ ಕೂಡ. ನಾನು ಕೇಳ್ತಿರೋ ಧ್ರುವ ಪರಮಾತ್ಮನ ಬಗ್ಗೆ, ನೀವು ಹೇಳ್ತಿರೋದೆಲ್ಲ ಯಾವುದ್ರ ಬಗ್ಗೆ, ಅಧ್ರುವದ ಬಗ್ಗೆ. ಬೇಡ ಅಂತ ಹೇಳಿದೆಯಲ್ಲ, ಒಳ್ಳೆ ಪಾಯಿಂಟ್ ಅಂತ ಹೇಳ್ತಾರೆ. ಇದನ್ನೇ ಪ್ರಹ್ಲಾದ ಹೇಳಿದ್ದು ಅಂತ ಹೇಳಿದೆ ನಿನ್ನೆ. ಕುರುವಂತೆ ಮರ್ತ್ಯಸ್ಯ ಕಿಯತ್ ಪ್ರಿಯಂ ಚಲ. ಗೊತ್ತಾಯ್ತು. ಸ್ಥಿರವಾದ ಒಂದು ಸುಖ ಬೇಕು ಅಂತ ಹೇಳಿದಾಗ ಅಸ್ಥಿರವಾದದನ್ನು ಸಿಗೋದಿಲ್ಲ. ಸ್ಥಿರ ಸುಖ ಕೊಡೋ ಶಕ್ತಿ ಯಾರಿಗಿದೆ, ಅವನು ಸ್ಥಿರವಾಗಿರಬೇಕು. ದೇವರೊಬ್ಬನೇ ಸ್ಥಿರ. ಆದ್ದರಿಂದ ನಾವು ಸ್ಥಿರವಾದ ಆನಂದ ಕೇಳಬೇಕು, ಬೇರೆ ಯಾರನ್ನು ಕೇಳಿ. ಅದಕ್ಕೆ ಅವ್ರು ಏನು ಹೇಳಿದರು, ಮುಚುಕುಂದನಿಗೆ ಹೇಳಬೇಕಾದ್ರೆ ವರಂ ಋಣಿಶ್ವ ಭದ್ರಂತೆ, ಏನು ಬೇಕಾದ್ರೆ ವರ ಕೇಳು, ಆದರೆ ಮೋಕ್ಷ ಕೇಳೋದಕ್ಕೆ ಹೋಗಬೇಡ. ಯಾಕೆ, ನಮಗೇ ಇಲ್ಲ ಅದು, ನಾವೇ ಕೊಡೋಂಗಿಲ್ಲ. ಆದ್ದರಿಂದ ಅದನ್ನ ಕೇಳಬೇಕು, ನಾವು ಕೇಳಬಾರ್ದು ಅಂತ ಹೇಳ್ತಾರೆ. ಅದರಿಂದ ಟೆಂಪರರಿ ಪೋಸ್ಟಲ್ಲಿ ಆಫೀಸ್ಗಳಲ್ಲಿ ಪರ್ಮನೆಂಟ್ ಜಾಬ್ ಅಪ್ಲೈ ಮಾಡೋ ಚಾನ್ಸ್ ಇಲ್ಲ. ಇದೆಲ್ಲ ಭೂಲೋಕ ಏನಿದೆಲ್ಲ ಮಾರ್ಟಲ್ ವರ್ಕ್. ಮಾರ್ಟಲ್ ವರ್ಲ್ಡಲ್ಲಿ ಇಂಪಾರ್ಟಲ್ ಹ್ಯಾಪಿನೆಸ್ ಸಿಗೋದಿಲ್ಲ. ಆದ್ದರಿಂದ ಕೇಳಬಾರ್ದು. ಅರ್ಥ ಮಾಡ್ಕೊಂಡಿಯಲ್ಲ, ಈಗ ನಮ್ಗೆ ಅರ್ಥ ಆಗುತ್ತೆ. ಫಲ ಯಾತಕ್ಕೆ ಕೇಳಬಾರ್ದು, ಉತ್ತರ ಇದೆ. ಏನೇನು ಫಲ ಕೇಳ್ತೀವಿ ಏನವೆಲ್ಲ ಬಿಟ್ಟೋಗವೆ. ಆದ್ದರಿಂದ ಯಾರು ಕೇಳಬಾರ್ದು ಅಂತ ಅದು ಗೊತ್ತಿದೆ, ಜಾಣರು ಅಂತ ಅರ್ಥ. ಹುಡುಗರಲ್ಲಿ ಏನು ಮಾಡ್ತಾರೆ, ಅದನ್ನೇ ಕೇಳೋದು. ಅದು ತಪ್ಪ. ಇದು ಸರಿಯಾಗಿ ಪದ ಅರ್ಥ ಮಾಡ್ಕೊಂಡ್ಬಿಟ್ರೆ ಎಂದೂ ಕೂಡ ಫಲ ಕೇಳಬೇಕು ಅನ್ನೋ ಭಾವನೆ ಬರೋದಿಲ್ಲ. ಆಖ್ಯಂ ವಿಷ್ಣುವಾಖ್ಯಂ ನಿತ್ಯಂ ಸೇವಧರಿತಿ ಜಾನಾಮಿ. ನಿಜವಾದ ಸೇವಧಿ ಶಾಶ್ವತ ನಿಧಿ ಯಾವುದು ಅಂದರೆ ಭಗವಂತನೇ. ಅದಕ್ಕೆ ವ್ಯಾಸರಾಜರು ಆನಂದ ತೀರ್ಥೋಪದಿಷ್ಟೋ ನಿಧಿರ್ ನಾರಾಯಣ ವಯ, ದೊಡ್ಡ ನಿಧಿನ ಹೇಳ್ಕೊಟ್ರು. ಮತ್ತು ಯಾರು ಆಚಾರ್ಯರು ಇಲ್ಲದವ್ರು ಎಲ್ಲ ಜನ ಯಾವುದಕ್ಕೆ ಕಂಡುಬಿಡ್ತಿದ್ರು, ಕೆಲಸಕ್ಕೆ ಬರೋದಕ್ಕೆ. ಧ್ರುವೋ ಭಗವಾನ್ ನೋಡಿ, ಧ್ರುವೋ ಭಗವಾನ್ ಅಧ್ರುವೈಹಿ ತದ್ಭಕ್ತಿ ವರ್ಜಿತೈಹಿ ನ ಪ್ರಾಪ್ಯತೆ. ದೇವರಲ್ಲಿ ಭಕ್ತಿ ಇಲ್ದವರೆಲ್ಲ, ಬೇರೆಗೆ ಯಾರು ಕೇಳ್ತಾವ್ರು ಅವರೆಲ್ಲ ಯಾರವರು, ಭಕ್ತಿ ದೇವ್ರ ಮಹಿಮೆ ಗೊತ್ತಿಲ್ಲ ಅವರಿಗೆ, ಏನೋ ಕೇಳ್ತಾರೆ. ಅದಕ್ಕೆ ದಾಸರು ಹೇಳ್ತಾರೆ ಏನಂತ, ಸುಮಸನತೇನು ಮನೆಯೊಳಗಿರಲು ಗೋಮಯ ವಯಸ್ಸು ಬಂದದಲ್ಲಿ. ಕಾಮಧೇನು ಇಟ್ಕೊಂಡ್ಬಿಟ್ಟು ಸಗಣಿ ಕೇಳಿದ್ರೆ ಏನು ಮಾಡ್ಬೇಕು, ಇದಕ್ಕೆ ಸಗಣಿ ಯಾವ ಗೋ ಬೇಕಾದ್ರೂ ಕೊಡುತ್ತೆ, ಕಾಮಧೇನು ಏನು ಕೊಡುತ್ತೆ, ಅದರ ಹೊತ್ತಲ್ಲಿ ಮಿಸ್ಯೂಸ್ ಮಾಡ್ಕೋಬಾರ್ದು. ಅದನ್ನು ಡೆಲ್ಲಿ ಸ್ವಲ್ಪ ರಾಜನ ಹತ್ರ ಹೋಗಿಬಿಟ್ಟು ನನಗೆ ಪೋಸ್ಟ್ ಲೇಟ್ ಆಗ್ತಾಯಿದೆ ಅರ್ಜೆಂಟ್ ಕೊಡಿಸಿದ್ರು, ಇವೆಲ್ಲ ಕೇಳೋದ, ಅದೆಲ್ಲ ಕೇಳೋದಲ್ಲ. ಎಂಥದ್ದು ಕೇಳಬೇಕು, ಯಾವಾಗಲೂ ಕೊಡೋನು ಯೋಗ್ಯತೆ ನೋಡಿ ಕೇಳಬೇಕು. ಅದರಲ್ಲಿ ಅಂಥ ಪರಮಾತ್ಮ ಕೇಳಕ್ಕೆ ಹೊರಟಾಗ ನಾವೇನು ಕೇಳಬೇಕು, ಒಳ್ಳೆಯದನ್ನು ಕೇಳಬೇಕು. ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಏನು ವ್ಯತ್ಯಾಸ ಅಂದರೆ, ಇವೆಲ್ಲ ಪ್ರೇಯಸ್ಸು, ಅದು ಶ್ರೇಯಸ್ಸು. ಎರಡು ಪದ ಅರ್ಥ ಆಗಿಬಿಟ್ರೆ ಇಡೀ ನಮ್ಮ ಇದಿಷ್ಟು ವ್ಯಕ್ತಿಗತನ ಆ್ಯಟಿಟ್ಯೂಡ್ ಏನಂತ ಗೊತ್ತಾಗುತ್ತೆ. ಶ್ರೇಯಸ್ಸು ಪ್ರೇಯಸ್ಸು. ಪ್ರೇಯಸ್ಸು ಅಂದ್ರೇನು, ಇಲ್ಲಿ ಮಾತ್ರ ಸುಖ ಕೊಡೋದು ಪ್ರೇಯಸ್ಸು, ಮುಂದೆಯೂ ಕೊಡೋದು ಶ್ರೇಯಸ್ಸು. ಇಲ್ಲೂ ಕೊಡುತ್ತೆ, ಮುಂದೆನೂ ಶ್ರೇಯಸ್ಸು ಕೊಡೋದು. ಹೇಳ್ತಾರೆ ಗೌರ್ಮೆಂಟ್ ಜಾಬ್ ಪೆನ್ಷನ್ನು ಕೊಡ್ತಾರೆ ಅಂತ ಹೇಳೋದಿಲ್ಲ, ಫ್ಯಾಮಿಲಿ ಪೆನ್ಷನ್ನು ಕೊಡ್ತಾರೆ. ಇವರು ಯಾವಾಗ ಬೇಕಾದ್ರೂ ತೆಗೆದುಹಾಕ್ತಾರೆ. ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಶ್ರೇಯಸ್ಸು ಅಂದರೆ ಇಲ್ಲೂ ಸುಖ ಧ್ರುವ. ಇಲ್ಲೂ ಮೊದಲು ರಾಜ್ಯ ಆಡಿದ 36 ವರ್ಷ, ನಕ್ಷತ್ರ, ಆಮೇಲೆ ವೈಕುಂಠ, ಎಷ್ಟು ಅನುಕೂಲ ಇದೆ. ಇವು ಹಿರಣ್ಯಕಶಿಪು ಇಲ್ಲೇ ಸತ್ತು ಹೋಗ್ಬಿಟ್ರು. ಪ್ರೇಯಸ್ ಕೇಳಬಾರ್ದು, ಶ್ರೇಯಸ್ ಕೇಳಬೇಕು. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಇದೇ ಅರ್ಜುನಿಗೆ ಮಾತಿದೆ ತಾಂಡ್ರ. ಅರ್ಜುನ ಮಾತಾಡೋದು, ರಾಜ್ಯ ಸಿಗುತ್ತೆ ಯುದ್ಧ ಮಾಡೋ ಅಂದರೆ ಕಿಮ್ನೋ ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವಿ. ಶ್ರೇಯಸ್ಸಿಲ್ಲ ಅದರೊಳಗೆ. ಅರ್ಥ ಆಯ್ತಾ ಈಗ? ಈ ಪದ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾವಾಗಲೂ ಕೂಡ ಹೇಳಬೇಕಾದ್ರೆ, ಅಡ್ವೈಸ್ ಮಾಡಬೇಕಾದ್ರೆ ಶ್ರೇಯಸ್ಸು ಕೇಳ್ತೇನೆ ಕೇಳು ಅಂತೇಳಿ. ಶ್ರೇಯಸ್ಸು ಕೇಳ್ತೇನೆ ಅಂದರೆ ನೀನು ಮುಂದೆ ಹೇಳಿ ಗೊತ್ತಾಗುತ್ತೆ ಒಳ್ಳೆಯದು ಅಂಥೇಳಿ. ಈಗಲ್ಲ, ಪ್ರೇಯಸ್ ಆಗಲ್ಲ. ಇದೇನು ಸರಿಯಪ್ಪ, ಮುಂದೆ ಏನು ಯೋಚನೆ ಮಾಡು ಅಂತ ಕೇಳ್ತಾರಲ್ಲ, ಹಾಗೆ ಅದನ್ನು ಯೋಚನೆ ಮಾಡಿದರೆ ಶ್ರೇಯಸ್ಸನ್ನು ಯೋಚನೆ ಮಾಡ್ತಾರೆ ಅಂತ. ಆ ಪದ ನಮ್ಗೆ ಅರ್ಥ ಆಗಿಬಿಟ್ರೆ ಎಲ್ಲರೂ ಲೈಫ್ ಸ್ಟೈಲ್ ಚೇಂಜ್ ಆಗಿಬಿಡುತ್ತೆ. ಅರ್ಥ ಆಯ್ತು? ಯಾವುದು ಶ್ರೇಯಸ್ಸು ಪ್ರೇಯಸ್ಸು. ಯಾರೋ ಮನೆಗೆ ತುಂಬ ಹಸಿವೆ ಆಗಿತ್ತು, ಎಲ್ಲೋ ಹೋದ, ಗೊತ್ತಾಯ್ತಾ? ಹಸಿವೆ ಆಗಿತ್ತು, ಊಟ ಬೇಕು ಕೆಲಸ ಬೇಕು ಅಂತ ಕೇಳಿದ, ಊಟ ಹಾಕು ಅಂತ ಹೇಳಿದ, ಬಂದ 3 ತಾಸಿಗೆ ಹೋಯ್ತು. ಕೆಲಸ ಬೇಕು ಅಂದರೆ ಒಂದು ದಿವಸ ಬೋಸ್ ಕಷ್ಟಪಟ್ಟರೆ ಬೇರೆ ಕಡೆ ಊಟ ಆಗ್ತಿತ್ತು. ಅದು ಜನ್ಮ ಪೂರ್ತಿ ಸಾಲುವಾಗ ನಾವು ಮಾಡ್ತಿರೋದು ಹಾಗೆ. ಏನು ಬೇಕು, ಊಟ ಬೇಕು ಅಂತ ಕೇಳೋದು ಒಂದೇ. ಪುತ್ರ ಪೌತ್ರ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧಿ ಅಂತ ಬಂದರೆ ಅವು ಬಿಟ್ಟು ಹೋಗೋದು, ಅವರು ಬಿಟ್ಟು ಹೋಗೋದು, ಮತ್ತೆ ಯಾರಿಗೂ ಉಳಿಯೋದಿಲ್ಲ ಅವೆಲ್ಲ ಕೂಡ. ಅದನ್ನು ಅರ್ಥ ಮಾಡಿಕೊಂಡ್ರೆ ಪ್ರೇಯಸ್ಸು ಬಂಧಕ, ಶ್ರೇಯಸ್ಸು ತಾರಕ. ಅರ್ಜುನ ಮತ್ತೆ ಮತ್ತೆ ಅದೇ ಪದ ಉಪಯೋಗಿಸ್ತಾರೆ. ಯಚ್ಛ್ರೇಯ ಏತಯೋರೇಕಂ ತನ್ಮೇವದ ಸುನಿಶ್ಚಿತ. ಎರಡು ಹೇಳಿದ್ದೀಯಲ್ಲ, ಯಾವ ಶ್ರೇಯಸ್ಸು ಹೇಳು. ಮತ್ತೆ ಮತ್ತೆ ಹೇಳ್ತಾರೆ.
ಆದರೆ ಅದಕ್ಕೆ ಇದು ನಚಿಕೇತನ ಮಾತು, ಅರ್ಜುನನ ಮಾತು. ಯಮನ ದೇವರ ಮುಂದೆ ಈತನ ಮಾತು, ಕೃಷ್ಣ ದೇವರ ಮುಂದೆ ಆತನ ಮಾತು. ಅದು ಮೋಕ್ಷ ಕೊಡೋಣ ಆದ್ದರಿಂದ ನಾನೇ ಕೊಡ್ತೀನಿ ಅಂದ, ಇವ್ರು ಕೊಡೋ ದಾರಿ ತೋರಿಸ್ತಾರೆ ಅಷ್ಟೇ. ದ ಡಿಫ್ರೆನ್ಸ್ ಇವೆರಡಕ್ಕೂ ತುಂಬ ಸಿಮಿಲ್ಯಾರಿಟಿ ಕಠೋಪನಿಷತ್ತಿಗೆ. ಅದು ಎಲ್ಲ ಶಾಸ್ತ್ರಗಳು ಹಾಗೆ ಕಾಣಿಸುತ್ತೆ, ಇದು ಹೆಚ್ಚು ಕ್ಲಿಯರಾಗಿ ಕಾಣುತ್ತೆ ಅಷ್ಟೇ. ಇದು ಗೊತ್ತಾದರೆ ಯಾರು ಏನು ಮಾಡಕ್ಕೆ ಹೋಗ್ತಾರೆ? ಕಾಪಿ ಹೊಡೆದು ಪಾಸಾಗಕ್ಕೆ ಹೋದ, ಎರಡು ರಿಸ್ಕು. ಒಂದು ರ್ಯಾಂಕ್ ಅಂತೂ ಬರೋ ಸಾಧ್ಯ ಇಲ್ಲ, ಕಾಪಿ ಮಾಡಿದ್ರೆ ರ್ಯಾಂಕ್ ಕುತ್ಕೊಂಡು ಬಹಳ ಆಶ್ಚರ್ಯ. ಯಾಕೆ ಅವ್ನು ನೋಡಿಕೊಟ್ರು ಬರಲಿಕ್ಕೆ, ಪಕ್ಕದಲ್ಲಿ ಕುತ್ಕೊಂಡ್ರು ಬರಲಿಕ್ಕೆ ಬರೋಲ್ಲ ಅವರು, ಗೊತ್ತಾಗಲ್ಲ. ಅಲ್ಲಿ ಹೊಡೀಲಿಲ್ಲ, ಸೊ ಸರಿಯಾಗಿ ಓದಿ ಬರೋದ, ಎಂಥ ಶ್ರೇಯಸ್ಸದ ಗೊತ್ತಾಯ್ತಾ? ಜ್ಞಾನವೂ ಬಂತು, ಕೆಲಸನೂ ಸಿಕ್ತು. ಇಲ್ಲಿ ಜ್ಞಾನವೂ ಇಲ್ಲ, ಕಷ್ಟಪಟ್ಟು ಕೆಲಸಕ್ಕೆ ಸೇರಿದ್ರೆ ಬೈಸ್ಕೊಂಡು ವಾಪಸ್ ಹೋಗ್ತಾರೆ ಮನೆಗೆ. ಆಗ್ತಾರೆ, ಆಗಿದೆ ಕೆಲವರಿಗೆ. ಯಾರೋ ಒಬ್ಬ ಸಂಸ್ಕೃತ ಬರದೇ ಇದ್ದವನು ಈಗಿನ ಕಾಲಕ್ಕೆ ಪಾಸಾಗ್ಲಿಕ್ಕೆ ಬರುತ್ತೆ, ಅದು ಪಾಸಾಗ್ಬಿಟ್ಟು ಫಸ್ಟದಲ್ಲೇ ಪಾಸಾಗ್ಬಿಟ್ಟು ಕೆಲಸ ಸೇರಿ ಕೆಲಸನೂ ಸಿಕ್ಬಿಡ್ತು ಅವರಿಗೆ. ಆಮೇಲೆ ಪದೀತಿ ಆಗಿಬಿಟ್ಟು 15 ದಿವಸ ಒದ್ದಾಡಿಬಿಟ್ಟು ಕೊನೆಗೆ ಬಿಟ್ಟು ಹೋಗ್ಬಿಟ್ಟು ಓದಲಿಕ್ಕೆ ಬರ್ತಾಯಿಲ್ಲ. ಫಸ್ಟ್ ಅವರಿಗೆ ಸಂಸ್ಕೃತ ವಾಕ್ಯ ಓದಲಿಕ್ಕೆ ಬರ್ತಾಯಿಲ್ಲ. ನಡೆದ ಕಥೆ ಇದೆ ಆ್ಯಕ್ಚುಲಿ. ಯೂನಿವರ್ಸಿಟಿ ಅಪಾಯಿಂಟ್ಮೆಂಟ್ ಅದು ಕೂಡ ಸಣ್ಣ ಪುಟ್ಟದಲ್ಲ. ಅದೇ ಒಳ್ಳೆ ಕೆಲಸ, ಭಾರಿ ಖುಷಿ. ಅದೇನು ಕೆಲಸಕ್ಕೆ ಬರಲಿಲ್ಲ. ಅಂದರೆ ಅನ್ಯಾಯ ಇಷ್ಟೆಲ್ಲ ನಾವು ಮಾಡ್ತಿದ್ದಾರೆ, ಅರಿಸೋಳ ಯೋಗ್ಯತೆ ಬೇಕಲ್ಲ, ಅದು ಇರೋದಿಲ್ಲ. ಆ ದೃಷ್ಟಿಯಿಂದ ಏನು ಅಪೇಕ್ಷೆ ಪಡ್ಕೊಡೋದು? ಪ್ರೇಯಸ್ಸನ್ನು ಅಪೇಕ್ಷೆ ಕೊಡೋದು. ಅದು ಭಗವದ್ಗೀತೆ ಉತ್ತರ ಇದೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದ ಪ್ರೇಯ ಫಲೇಶು ನ. ಪ್ರೇಯ ಫಲದಲ್ಲಿ ಅಧಿಕಾರ ನಿನಗಿಲ್ಲ. ಯಾವುದ್ರಲ್ಲಿ ಕೇಳಬೇಕು? ಅದನ್ನು ಶ್ರೇಯಸ್ಸನ್ನು ಕೇಳಬೇಕು. ನೀನೆಲ್ಲ ಕೇಳ್ತಾರೆ ಮಾತಾಡ್ತಿರೋದೆಲ್ಲ ಪ್ರೇಯಸ್ಸಿನ ಬಗ್ಗೆ. ನಾನು ಹೇಳ್ತೇವೆ ಶ್ರೇಯಸ್ಸಿನ ಬಗ್ಗೆ. ಅದನ್ನು ಕೇಳು ಅಂತಾರೆ. ಅರ್ಜುನಿಗೆ ಅರ್ಥ ಆಯ್ತು. ಯಶ್ರೇಯ ಅಂತ ಹೇಳಿದ. ಯಶ್ರೇಯಶ್ಚಾದ್ ನಿಶ್ಚಿತಂ ಬ್ರೂಹಿ ತನ್ಮೆ. ಬರೀ ಶ್ರೇಯಸ್ ಕೇಳೋದಿಲ್ಲ, ಶೂರ್ ಆಗಬೇಕು. ಉದ್ದಕ್ಕೆ ಹಾಗೆ ಹೇಳ್ತಾ ಹೋಗ್ತಾ. ಈ ಮಾತನ್ನು ಹೈಲೈಟ್ ಮಾಡಲಿಲ್ಲ ಯಾರು ಕೂಡ. ಆಚಾರ್ಯ ಒಬ್ಬರೇ ಮಾಡಿದವರಾದ್ದರಿಂದ ಆಚಾರ್ಯ ಶ್ರೀಮದ್ ಆಚಾರ್ಯ ಅಂತ ಗೊತ್ತಾಗಿ. ಅದು ಇವತ್ತು ಗೀತೆ ಬರೆದವ್ರು ಯಾರು ಉಪಯೋಗ ಮಾಡ್ಕೊಂಡಿಲ್ಲ. ಆಚಾರ್ಯ ಒಬ್ಬರಿಬ್ಬರಲ್ಲ, ನೋಬಡಿ. ಆಚಾರ್ಯ ಒಬ್ಬರೇ ಮಾಡಿದಾರಾದ್ರಿಂದಲೇ ಅವರು ಪೂರ್ಣ ಪರಿದವರು. ಯಾವ ಪುಸ್ತಕ ಬೇಕಾದ್ರೂ ತೆಗೆದು ನೋಡಿ, ಯಾವ ಭಾಷೆ ಬೇಕಾದ್ರೂ ತೆಗೆದು, ಆಚಾರ್ಯ ಒಬ್ಬರೇ ಮಾತು ಬರೀ. ಅದು ನಾಳೆ ಏನು ಮಾಡ್ತೀರಿ? ಆರಾಧನೆಯಲ್ಲಿ ಎಲ್ಲ ನಾಳೆ ಎಷ್ಟೊತ್ತಿ ಊಟದ ವ್ಯವಸ್ಥೆ ನಿಮ್ಗೆ ಇವ್ರಿಗೆ ಗೊತ್ತಿರುತ್ತೆ.